ಹೊನ್ನಾಳಿ ಚಂದ್ರಶೇಖರ್ ಅವರೇ, ಅಷ್ಟು ಸುಲಭಕ್ಕೆ RSS ಹೊರಗಡೆ ಬಂದು ಪ್ರತಿಕ್ರಿಯೆ ಕೊಡೋದಿಲ್ಲ ಎಲ್ಲದಕ್ಕೂ. ಯಾರನ್ನಾದ್ರೂ ಮುಂದೆ ಮಾಡತ್ತೆ, ಯಾರನ್ನಾದ್ರೂ ಮುಂದೆ ಬಿಟ್ಬಿಡತ್ತೆ, ತಾನು ಮುಂದೆ ಬರೋದು ಬಹಳ ಸಂದರ್ಭದಲ್ಲಿ ಕಡಿಮೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರ RSS ರಿಜಿಸ್ಟ್ರೇಷನ್ ವಿಚಾರಕ್ಕೆ ಭಾಗವತ್ ಅವರು ಪ್ರತಿಕ್ರಿಯೆ ಕೊಡಬೇಕಾಯ್ತು. ಈಗ ರಾಮ ಮಂದಿರದಲ್ಲಿ ದೇಣಿಗೆ ಅವ್ಯವಹಾರದ ಕುರಿತಂತೆ ದತ್ತಾತ್ರೇಯ ಹೊಸಬಾಳೆ ಅವರು ಬಂದು ಹೊರಗಡೆ ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಅಂದ್ರೆ ಇದು ಬೀರ್ತಿರುವ ಪರಿಣಾಮ ಮತ್ತು ಅದರಿಂದ ಆಗ್ತಿರುವ ಹಿನ್ನಡೆಯನ್ನ RSS ಗ್ರಹಿಸ್ತಾ ಬೇಗ ಏನ್ ಅನ್ಸುತ್ತೆ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಿಜವಾಗ್ಲೂ RSS ಪ್ರತಿಕ್ರಿಯೆ ಕೊಡ್ಲೇಬೇಕಾದಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಯಾಕಂದ್ರೆ ರಾಮ ಮಂದಿರ ಏನಿದೆ ಅದು ಕೇವಲ ಧಾರ್ಮಿಕ ಕೇಂದ್ರ ಆಗಿದ್ದಿಲ್ಲ. ಅದು RSS ನ ದಶಕಗಳ ಅಜೆಂಡಾ ಆಗಿತ್ತು, ಬಿಜೆಪಿಯ ದಶಕಗಳ ಅಜೆಂಡಾ ಆಗಿತ್ತು, ಮತ್ತೆ ಅಜೆಂಡಾವನ್ನ ಸಾಕಾರ ಮಾಡಿದಂತ ಅದರ ಫಲವನ್ನ ತೆಗೆದುಕೊಂಡಂತ ಸಂಘ ಸಂಸ್ಥೆಗಳು ಮತ್ತೆ ರಾಜಕೀಯ ಪಕ್ಷಗಳು ಸಹ ಆಗಿತ್ತು. ಹಾಗಾಗಿ ಏನು ರಾಮ ಮಂದಿರದಲ್ಲಿ ಲೂಟಿ ಆಗಿದೆ ಅಂತ ಆರೋಪ ಬಂದಾಗ ಪ್ರತಿಕ್ರಿಯೆ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇತ್ತು. ಹಾಗಾಗಿ RSS ಹೊರ ಬಂದಿದೆ. ದತ್ತಾತ್ರೇಯ ಹೊಸಬಾಳೆ ಅವರು ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮತ್ತು ಈ ಪ್ರತಿಕ್ರಿಯೆಯನ್ನು ಕೊಡ್ಬೇಕಾದ್ರೆ ಅವ್ರು ಹೇಳಿದ್ದಾರೆ, ತಪ್ಪಿತಸ್ಥರು ಯಾರಿದ್ದಾರೆ ಅದು ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ. ಅದು ಬಹಳ ಸಹಜವಾಗಿ ಹೇಳುವಂತದ್ದೇ ಮಾತು. ಯಾಕಂದ್ರೆ ತಪ್ಪು ಮಾಡಿದವ್ರನ್ನ ಬಿಡ್ರಿ ಅಂತ ಹೇಳ್ತಕ್ಕಂಥ ಸಾಧ್ಯ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ಜೊತೆಗೆ ಇದು ಹಿಂದೂ ವಿರೋಧಿ ಮತ್ತು ರಾಷ್ಟ್ರ ವಿರೋಧಿ ಅಂತ ಹೇಳಿ ಮಾತನ್ನ ಹೇಳ್ತಾ ಇದಾರೆ ಅವರು. ಅಂದ್ರೆ ಈ ಲೂಟಿಯ ಬಗ್ಗೆ ಮಾತಾಡೋದನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಕೆಲವರು ವಿರೋಧ ಪಕ್ಷದವರು ಮತ್ತೆ ಬೇರೆ ಬೇರೆ ಪಕ್ಷದವರು. ಅವರು ಇದನ್ನ ಹಿಂದೂ ವಿರೋಧಿ ಮತ್ತು ರಾಷ್ಟ್ರ ವಿರೋಧಿಯಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಅಂದ್ರೆ ಇವರು ಇಡೀ ಒಂದು ದೇಶವನ್ನ ಮತ್ತು ಇಡೀ ಹಿಂದೂ ಸಮುದಾಯವನ್ನ ಆ ರಾಮ ಮಂದಿರದಲ್ಲಿ ಆದಂತ ಒಂದು ಲೂಟಿಯ ಪ್ರಕರಣಕ್ಕೆ ಸಮೀಕರಣ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಲೂಟಿ ಆಗಿದೆ ಅಂತ ಅಂದ್ರೆ ಲೂಟಿ ಆಗಿದ್ದನ್ನ ಪ್ರಶ್ನೆ ಮಾಡಿದ ಮಾತ್ರಕ್ಕೆ ಆತ ರಾಷ್ಟ್ರ ವಿರೋಧಿಯೋ ಅಥವಾ ಹಿಂದೂ ವಿರೋಧಿಯೋ ಆಗ್ತಾನೆ ಅಂತ ಅಂದ್ರೆ ಮತ್ತೆ ಇವರು ಯಾವ ಪ್ರಾಪಗಂಡವನ್ನ ಮತ್ತೆ ಅದೇ ಪ್ರಾಪಗಂಡವನ್ನ ಜನರ ಮುಂದೆ ಇಡೋಕ್ ಹೊರಟಿದ್ದಾರೆ ಅವರು. ಮತ್ತೆ ಜನ ಈಗ ಅಷ್ಟು ಸುಲಭವಾಗಿ ನಂಬ್ತಾರ? ರಾಮ ಮಂದಿರ ಕಟ್ಟಬೇಕಾದ್ರೆ ಅದೊಂದು 1992ರಿಂದ ಏನೋ ಒಂದು ದೊಡ್ಡ ಅಲೆ ಬಂತು. ಆ ಅಲೆ ನಿಧಾನವಾಗಿ ಬಲಗೊಳ್ತಾ ಹೋಯ್ತು. ಕೊನೆಗೆ ಅಲೆ ಬಿರುಗಾಳಿ ಆಯ್ತು, ಎಲ್ಲ ಆಯ್ತು. ಕೊನೆಗೆ ಸರ್ಕಾರನೂ ಬಂತು, ಎಲ್ಲದೂ ಆಯ್ತು. ಆದ್ರೆ ಅಂತ ಸಂದರ್ಭದಲ್ಲಿ ಲೂಟಿ ಆಗಿರೋದು ನಿಜವಾದ ರಾಮಭಕ್ತ ಯಾರಿದ್ದಾನೆ ಅವನಿಗೆ ನಿಜವಾಗ್ಲೂ ಘಾಸಿ ಆಗಿದೆ. ಅದನ್ನ ಇವ್ರು ಹೇಗೆ ಸರಿಪಡಿಸ್ತಾರೆ? ಮತ್ತೆ ಅಷ್ಟು ಜನರ ನಂಬಿಕೆ ರಾಮ ಮಂದಿರ ಅಂತಕ್ಕಂಥದ್ದು ಅದು ಧಾರ್ಮಿಕ ಜೊತೆಗೆ ರಾಜಕೀಯ ಕೇಂದ್ರವೂ ಸಹ ಆಗಿತ್ತು. ಅಷ್ಟೆಲ್ಲಾ ಒಂದು ಆಸ್ಥೆಯ ಕೇಂದ್ರ, ಒಂದು ಧಾರ್ಮಿಕ ಕೇಂದ್ರ, ಶ್ರದ್ಧೆಯ ಕೇಂದ್ರ, ಸತ್ಯದ ಕೇಂದ್ರ, ನಂಬಿಕೆಯ ಕೇಂದ್ರ ಅಂತ ಹೇಳ್ತಕ್ಕಂಥ ರಾಮ ಮಂದಿರದಲ್ಲಿ ಇಂಥ ಲೂಟಿ ಆದಂತ ಸಂದರ್ಭದಲ್ಲಿ ಈ ಲೂಟಿಯನ್ನ ಪ್ರಶ್ನೆ ಮಾಡೋದನ್ನ ರಾಷ್ಟ್ರ ವಿರೋಧಿ ಅಂತ ಹೇಳಕ್ ಹೊರಟಿದೆ RSS ಅಂತ ಈ ಸ್ಪಷ್ಟೀಕರಣದಿಂದ ಅನುಮಾನ ಬರ್ತಾ ಇದೆ. ಬಹುಶಃ ಇದು ಚರ್ಚೆ ನಿಲ್ಲೋದಿಲ್ಲ. ಅದು ವಿರೋಧ ಪಕ್ಷಗಳಿಗೆ ಸಂಜಯ್ ರಾವತ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಬಹಳಷ್ಟು ಜನ ರಾಷ್ಟ್ರ ಮಟ್ಟದಲ್ಲೂ ಮಾತಾಡ್ತಾ ಇದ್ದಾರೆ, ಮತ್ತೆ ಉತ್ತರ ಪ್ರದೇಶದಲ್ಲೂ ಸಹ ಮಾತಾಡ್ತಾ ಇದ್ದಾರೆ. ಈ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ. ಬಿಜೆಪಿ ಮತ್ತು RSS ಇದರಿಂದ ಆಗಿರ್ತಕ್ಕಂಥ ಡ್ಯಾಮೇಜ್ ಏನಿದೆ ಆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಬಹಳ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಉತ್ತರ ಪ್ರದೇಶದಲ್ಲಿ ಯಾವ್ದೋ ಒಂದು ತಪ್ಪಾಯ್ತು, ಯಾವ್ದೋ ಒಬ್ಬ ಸಣ್ಣ ಕ್ರಿಮಿನಲ್ ಅಂತಂದ್ರು ಸಹ ಅವನ ಮನೆಯನ್ನ ಹುಡ್ಕೊಂಡೋಗಿ ಸುಪ್ರೀಂ ಕೋರ್ಟ್ ಮತ್ತೆ ಕೋರ್ಟ್ಗಳು ಹೇಳಿದ್ರು ಸಹ ಆ ಮನೆಯನ್ನ ಹುಡ್ಕೊಂಡೋಗಿ ಅಲ್ಲಿ ಆ ಮನೆಯನ್ನ ಬೀಳಿಸುವಂತ, ಆ ಮನೆಯನ್ನ ನಾಶ ಮಾಡ್ತಕ್ಕಂತ ಕೆಲಸಗಳು ಎಷ್ಟು ನಡೆದಿಲ್ಲ ಉತ್ತರ ಪ್ರದೇಶದಲ್ಲಿ ಯಾವ್ದೋ ಒಂದು ಸಣ್ಣ ಅಪರಾಧಕ್ಕೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಏನ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವರು? ಇದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ. ಇದು ತಪ್ಪಲ್ವಾ? ಇದು ತಪ್ಪಲ್ವಾ? ಹಾಗಾಗಿ ಇನ್ನೊಂದನ್ನ ನಾವು ಇಲ್ಲಿ ಗಮನಿಸಬಹುದಾ ಚಂದ್ರಶೇಖರ್ ಅವರೇ? ಹೇಗೆ ಅಂತಂದ್ರೆ ಬಿಜೆಪಿ ಇಲ್ಲಿ ಹೆಚ್ಚು ಮುಂದೆ ಬಂದು ಪ್ರತಿಕ್ರಿಯೆ ಕೊಡ್ತಿಲ್ಲ. ನೀವು ನೋಡ್ಬೋದು ಪ್ರಧಾನಿಯವರು ಇದರೆಲ್ಲ ಕ್ರೆಡಿಟ್ ಅನ್ನ ಅಲ್ಲಿ ಶಂಕುಸ್ಥಾಪನೆ, ಭೂಮಿ ಪೂಜೆಯಿಂದ ಹಿಡಿದು ಶಂಕುಸ್ಥಾಪನೆಯ ನಂತರ ಬಾಲರಾಮನ ಪ್ರತಿಷ್ಠಾಪನೆ ಎಲ್ಲದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವ್ರ ಮುಂದೆ ಇದ್ರು. ಆದ್ರೆ ಇಲ್ಲಿ ತನಕ ಒಂದೇ ಒಂದು ಅಧಿಕೃತ ಹೇಳಿಕೆ ಬಂದಿಲ್ಲ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಇದ್ದಾರೆ, ಪ್ರತಿಕ್ರಿಯೆಯನ್ನ ಕೊಡ್ಬೇಕಾಗತ್ತೆ ಮತ್ತು ತನಿಖೆ ಅವರ ಅಂಡರ್ಲೇ ನಡೀತಾ ಇದೆ. ಅದನ್ನ ಬಿಟ್ಟು RSS ಅನ್ನೇ ಮುಂದೆ ಬಳಸ್ತಿರೋದು ಇಲ್ಲಿ ಬಿಜೆಪಿ ವರ್ಸಸ್ RSS ಅನ್ನೋ ರೀತಿಯಲ್ಲಿ ಇದೆಯಾ? ಮತ್ತು RSS ಹಿಂದೆಂದಿಗಿಂತಲೂ ಇವತ್ತು ಒಂದು ಕ್ರೆಡಿಬಿಲಿಟಿಯ ಪ್ರಶ್ನೆಯನ್ನ ಅವರದ್ದೇ ಹಿಂಬಾಲಕರಿಂದ ಮತ್ತು ಭಕ್ತರಿಂದ ಎದುರಿಸುವಂತಾಗಿದೆಯಾ? ಅದ್ ರಿಜಿಸ್ಟ್ರೇಷನ್ ವಿಚಾರ ಮತ್ತು ಈ ವಿಚಾರ. ಯಾಕೆಂದ್ರೆ ಚಂಪತ್ ರಾಯ್ ಇರ್ಬೋದು, ಅನಿಲ್ ಮಿಶ್ರಾ ಇರ್ಬೋದು ಅಥವಾ ಗೋಪಾಲ್ ರಾಯ್ ಇರ್ಬೋದು, ಎಲ್ಲರೂ ಕೂಡ RSS ಮತ್ತು VHP ಹಿನ್ನೆಲೆಯವರು, ಅಲ್ಲಿದ್ದವ್ರೆ ಅವರು. ಈಗ ರಾಮ ಮಂದಿರ ವಿಷಯವನ್ನ ಅತಿ ಹೆಚ್ಚು ಬಳಸ್ಕೊಂಡಿದ್ದು ಬಿಜೆಪಿನೇ. RSS ಅದನ್ನ ಪ್ರಚಾರ ಮಾಡ್ತಾ ಇತ್ತು, ಮತ್ತೆ ತುಂಬಾ ಅಂತರಂಗದಲ್ಲಿ ಅಂಡರ್ ಕರೆಂಟ್ ರೀತಿಯಲ್ಲಿ ಜನರ ಮಧ್ಯೆ ತಗೊಂಡು ಹೋಗ್ತಾ ಇತ್ತು. ಆದ್ರೆ ಬಹಳ ಬಹಿರಂಗವಾಗಿ ಈ ರಾಮ ಮಂದಿರ ವಿಷಯವನ್ನ ಬಳಸ್ಕೊಂಡಿದ್ದು ಮತ್ತೆ ಅದರ ಲಾಭವನ್ನ ಪಡೆದಿದ್ದು ಬಿಜೆಪಿನೇ. ಹಾಗಾಗಿ ಇಲ್ಲಿ ಬಿಜೆಪಿ ಏನು ಮಾತಾಡಿದ್ರು ಸಹ ಈ ವಿಷಯ ತಮಗೆ ಸುತ್ಕೊಳ್ಳುತ್ತೆ ಅಂತ ಅವರಿಗೆ ಹೆಚ್ಚು ಕಡಿಮೆ ಅರ್ಥ ಆಗಿದೆ.
ಏನೋ ಒಂದ್ ರೀತಿ ಹೇಳಿಕೆಯನ್ನ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ನೋಡಿದ್ರು. ಯಾರು ರಾಮ ಮಂದಿರ ಇದಕ್ಕೆ ದೇಣಿಗೆಯನ್ನ ಕೊಟ್ಟಿದ್ದಾರೆ, ಕಾಣಿಕೆಯನ್ನ ಕೊಟ್ಟಿದ್ದಾರೆ, ಅವರು ಮಾತ್ರ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂದ್ರು. ಮತ್ತೆ ರಾಮ ಮಂದಿರಕ್ಕೆ ಹೋಗದೆ ಇರ್ತಕ್ಕಂಥವ್ರು ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ರು, ಅಥವಾ ರಾಮನ ಮೇಲೆ ಭಕ್ತಿ ಇಲ್ದವ್ರು ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ರು. ಬಟ್ ಇವ್ರು ಏನೇ ಮಾತಾಡಿದ್ರು ಸಹ ತಪ್ಪನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬಿಜೆಪಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಇಲ್ಲಿ ಏನೇ ಮಾತಾಡಿದ್ರು ಸಹ ಈ ವಿಷಯ ರಾಜಕೀಯವಾಗಿ ನಮಗೆ ಸೆಟ್ಬೇಕಾಗುತ್ತೆ ಅಂತ ಬಿಜೆಪಿಗೆ ಅರ್ಥ ಆಗಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಮೊದ್ಲು ಏನು ಒಂದ್ 2-3 ಹೇಳಿಕೆಗಳು ಬಂತು, ಅದಾದ ನಂತರ ಯಾವ ಪ್ರತಿಕ್ರಿಯೆಗಳು ಬರಲಿಲ್ಲ. ಮತ್ತೆ ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿಯವರ ಕಚೇರಿಯಿಂದ ಯಾವ ಪ್ರತಿಕ್ರಿಯೆ ಯಾವುದಕ್ಕೂ ಬಂದಿಲ್ಲ, ಮತ್ತೆ ಇದಕ್ಕೂ ಸಹ ಬಂದಿಲ್ಲ. ಯಾಕಂದ್ರೆ ನೇರ PMO ಆಫೀಸ್ ಅಂದರೆ ಆ ಟ್ರಸ್ಟ್ ರಚನೆ ಆಗಿದೆ, ಮತ್ತೆ ಯಾರು PMO ಆಫೀಸ್ ಇಂದ ನಿರ್ದೇಶನ ಮಾಡ್ತಾರೆ ಅವರೇ ಟ್ರಸ್ಟ್ ಗಳಾಗಿರ್ತಾರೆ, ಅಷ್ಟು ನಿಯಂತ್ರಣ ಇದೆ ಅಂತ ಅಂದಾಗ PMO ಆಫೀಸ್ ಇಂದ ಈ ರೀತಿ ಪತ್ರಿಕಾ ಹೇಳಿಕೆಯನ್ನ ಅಥವಾ ನೇರವಾಗಿ ಮೀಡಿಯಾ ಒಂದು ಮಾತಾಡೋದಂತೂ ಇಲ್ಲ ಬಿಡಿ ನಮ್ಮ ಭಾರತದಲ್ಲಿ. ಆದ್ರೆ ಒಂದು ಎಕ್ಸ್ ಒಂದು ಪೋಸ್ಟ್ ಹಾಕ್ಬೋದಿತ್ತು, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಡ್ಬೋದಿತ್ತು. ಅದು ಏನು ಬೇಡ, ನ್ಯಾಯ ಏನ್ ಹೇಳುತ್ತೆ, ನ್ಯಾಯಾಂಗ ಏನ್ ಹೇಳುತ್ತೆ ಅದನ್ನ ನಾವು ಪಾಲಿಸ್ತೇವೆ, ಅಥವಾ ಯಾರು ತಪ್ಪು ಮಾಡಿರ್ತಾರೋ ಶಿಕ್ಷೆ ಆಗುತ್ತೆ ಆಗ್ಲಿ ಅಂತನಾದ್ರೂ ಹೇಳ್ಬೇಕಿತ್ತು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಹೇಳಿದ್ರೆ ಅದೇನು ಬಹಳ ತಪ್ಪಿನ ಕೆಲಸ ಅಲ್ಲ, ತಪ್ಪಿನ ಮಾತು ಅಲ್ಲ. ಅದಕ್ಕೇನು ದತ್ತಾತ್ರೇಯ ಹೊಸಬಾಳೆನೆ ಬೇಕಾಗಿರ್ಲಿಲ್ಲ. ಯಾರು ಬೇಕಾದ್ರೂ ಈ ದೇಶದ ಸಾಮಾನ್ಯ ನಾಗರಿಕನು ಹೇಳ್ತಾನೆ, ಅದನ್ನೇನು ದತ್ತಾತ್ರೇಯ ಹೊಸಬಾಳೆನೋ ಅಥವಾ ಭಾಗವತ್ ಅದನ್ನ ಹೇಳಕ್ ಬೇಕಾಗಿಲ್ಲ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವ ಅಂಶ ಹೊನ್ನಾಳಿ ಚಂದ್ರಶೇಖರ್ ಅವ್ರ ಏನಂದ್ರೆ, ನಿಮಗೆ ಈ ತರದೊಂದು ದೊಡ್ಡ ವ್ಯವಹಾರ ಆಗಿದೆ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ, ದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ. ಇಂಥ ಹೊತ್ತಿಗೆ ಒಂದು CBI ತನಿಖೆಗೆ ರಾಜ್ಯ ಸರ್ಕಾರ ಕೊಡೋದಿಲ್ಲ, ಅದನ್ನ ಕೇಳೋದಿಲ್ಲ. ವಿಪಕ್ಷಗಳು ಅದನ್ನೇ ಹೇಳ್ತಾ ಇರೋದು. ಚಂಪಕ್ ರಾಯ್ ಮತ್ತು ಅನಿಲ್ ಮಿಶ್ರಾ ವಿರುದ್ಧ ಇಲ್ಲಿ ತನಕ FIR ಕೂಡ ಆಗಿಲ್ಲ. ಟ್ರಸ್ಟಿಗಳ ಅವರು ಪ್ರಧಾನ ಕಾರ್ಯದರ್ಶಿ ಅವರು ಟ್ರಸ್ಟಿಗಳಿದ್ದಾರೆ, ಅವ್ರದ ಗಣನೆಗೆ ಬರದೆ ಅವ್ರಿಗೆ ಏನನ್ನೂ ಗೊತ್ತಾಗದೆ ಕೋಟ್ಯಾಂತರ ರೂಪಾಯಿನ ಯಾರೋ ಹೊಡೆದಿದ್ದಾರೆ ಅನ್ನೋದನ್ನ ನಂಬೋದಕ್ಕೆ ಈ ದೇಶದ ಯಾವ ಸಾಮಾನ್ಯ ಜನ ಕೂಡ ಸಿದ್ಧರಿಲ್ಲ. ಹಾಗಿರುವಾಗ ಯಾಕೆ CBI ತನಿಖೆ ಇಲ್ಲ? CBI ತನಿಖೆ ಕೊಡ್ಬೇಕಲ್ಲ, CBI ತನಿಖೆ ಇಲ್ಲ. ಇನ್ನೊಂದು ಕಡೆಯಲ್ಲಿ ED, ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೂಡ ಪ್ರಕರಣ ಏನಿದೆ ಅದೊಂದು ಸಿವಿಲ್ ಕೇಸ್, ಇಲ್ಲಿಗೂ ಎಂಟ್ರಿ ಕೊಡತ್ತೆ. ಅಲ್ಲಿ ಹಣ ವರ್ಗಾವಣೆ ಆಗಿದೆ. ಈ ಅಕ್ರಮ ಹಣ ವರ್ಗಾವಣೆ ಸಂದರ್ಭದಲ್ಲೂ ED ಬರೋದಿಲ್ಲ ಅಂತಂದ್ರೆ ಇದು ಯಾವ ತರದ್ದು? ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಯಾರನ್ನೋ ಕಾಪಾಡೋ ಕೆಲಸ ಆಗ್ತಿದೆ ಅಂತ ಅನ್ಸೋದಿಲ್ವಾ? ಮೂಡ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದ್ದಿಲ್ಲ, ಅದಕ್ಕೆ ಒಂದ್ ಸ್ವಲ್ಪನೂ ಸಾಕ್ಷಿ ಸಿಕ್ಕಿಲ್ಲ ಅಂತ ಪ್ರಕರಣದಲ್ಲಿ CBI ಎಂಟರ್ ಆಗುತ್ತೆ, CBI ಬರುತ್ತೆ, ತನಿಖೆ ಮಾಡುತ್ತೆ. ಆದ್ರೆ ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ಹಣ ಲೂಟಿ ಆಗಿರೋದು, ವರ್ಗಾವಣೆ ಆಗಿರೋದು, ದುರ್ಬಳಕೆ ಆಗಿರೋದು, ಮತ್ತೆ ಟ್ರಸ್ಟ್ ನ ಹೆಸರಲ್ಲಿ ಅಥವಾ ರಾಮ ಮಂದಿರದ ಹೆಸರಲ್ಲಿ ಜನ ಕೊಟ್ಟಂತ ದೇಣಿಗೆ ದುರ್ಬಳಕೆ ಆಗಿರೋದು ಕಣ್ಣಿಗೆ ಕಾಣ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಆಗಿದೆ, ದುರ್ಬಳಕೆ ಆಗಿದೆ. CBI ಯಾಕೆ ಬರ್ತಾ ಇಲ್ಲ ಈ ಪ್ರಶ್ನೆನ ಈಗ ಸಾಮಾನ್ಯ ಜನರು ಸಹ ಕೇಳ್ತಾ ಇದ್ದಾರೆ. ಬಹುಶಃ ಇಂಥದೊಂದು ಪರಿಸ್ಥಿತಿ ಬರ್ಬೇಕಾಗಿತ್ತ ಅಂತ, ಇಂಥ ಒಂದು ಅವೇರ್ನೆಸ್ CBI ಯಾಕೆ ಎಂಟರ್ ಆಗ್ತಾ ಇಲ್ಲ ಅಂತ ಒಬ್ಬ ಸಾಮಾನ್ಯ ಜನನು ಸಹ ಪ್ರಶ್ನೆ ಮಾಡ್ಬೇಕಾಗಿತ್ತು. ಅದಕ್ಕೆ ಇಂಥ ಒಂದು ಸಂದರ್ಭ ಬೇಕಾಗಿತ್ತು. ನೋಡಿ, ರಾಮ ಮಂದಿರದಲ್ಲಿ ಅಷ್ಟೆಲ್ಲ ಅಕ್ರಮ ವರ್ಗಾವಣೆ ಆದ್ರೂ ಸಹ ಬಂದಿಲ್ಲ ಅನ್ನೋದು ಬಹಳ ದೊಡ್ಡ ಆಶ್ಚರ್ಯ. ಆಮೇಲೆ ಇನ್ನೊಂದೇನಂದ್ರೆ, SIT ಮಾಡಿ ಅಥವಾ ತನಿಖೆಯನ್ನ ಮಾಡಿ ಅಂತ ಟ್ರಸ್ಟ್ ಅವರೇ ಕೇಳ್ತಾರೆ, ಅವರೊಂದು SIT ಮಾಡ್ತಾರೆ. ಅದು ಇಡೀ ದೇಶದ ಜನರ ಪ್ರಶ್ನೆ ಆಗಿದ್ದಾಗ, ಇಡೀ ದೇಶದ ಒಂದು ಅಜೆಂಡಾ ಆಗಿದ್ದಾಗ ಅಂತ ಒಂದು ಪ್ರಕರಣದ ತನಿಖೆ CBI ಯಾಕೆ ಮಾಡಬಾರದು? ಬೇರೆ ಸಂದರ್ಭದಲ್ಲಿ CBI ಎಷ್ಟೋ ಕೇಸ್ಗಳು, ಅದೊಂದು ಅಂಕಿಅಂಶಗಳನ್ನ ನೋಡ್ತಾ ಇದ್ದೆ ನಾನು, ಕೇಸ್ ಎಷ್ಟು ದಾಖಲಾಗಿದಾವೋ ಅದ್ರ ಸಾಲ್ವ್ ಆಗಿರ್ತಕ್ಕಂಥ ಅಂಶಗಳೇನಿದೆ ಬಹಳ ಕಡಿಮೆ ಅಂತೇಳಿ. ಅಂತ ಎಲ್ಲಾ ಪ್ರಕರಣಗಳಲ್ಲಿ ಹೋಗಿ CBI ಅಧಿಕಾರಿಗಳು ಹೋಗಿ CBI ಕೇಸನ್ನ ಮಾಡ್ಲಿಕ್ಕಾಗುತ್ತೆ, ಇಲ್ಲಿ ಯಾಕೆ ಮಾಡಕ್ಕಾಗ್ತಿಲ್ಲ? ಇದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳು ಮಾತ್ರ ಅಲ್ಲ. ಈಗ ರಾಮ ಮಂದಿರದ ವಿಷಯ ಆದ್ಮೇಲೆ ಎಷ್ಟೋ ಜನ ಬಿಜೆಪಿಯ ಕಾರ್ಯಕರ್ತರು, ಎಷ್ಟೋ ಜನ ಬಿಜೆಪಿಯವರು ಮತ್ತು ಎಷ್ಟೋ ಜನ RSS ನವರು ಈ ದತ್ತಾತ್ರೇಯ ಹೊಸಬಾಳೆ ಅವರು ಏನು ಬಹಿರಂಗವಾಗಿ ಹೇಳಿದ್ದಾರೆ, ಮತ್ತೆ ಅಂತರಂಗವಾಗಿ ಅವ್ರು ಮಾತಾಡ್ಬೇಕಾದ್ರೂ ಸಹ ಮಾಡ್ಬೇಕಿತ್ತಲ್ಲ ಒಂದು ಕಠಿಣವಾದಂತ ಕ್ರಮವನ್ನ ಅಂತ ಎಷ್ಟೋ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಈಗ. ಅವರ ವಿಡಿಯೋದಲ್ಲಿ ನಿಮ್ಗೆ ಕಾಳಜಿಗಿಂತ ಹೆಚ್ಚಾಗಿ ಒಂದು ಭಯ ಕಾಣಿಸುತ್ತೆ. ಮತ್ತೆ ಏನಾದ್ರೂ ಮಾಡಿ ಡ್ಯಾಮೇಜ್ ಆಗ್ಬಿಟ್ಟಿದೆ, ಅದನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಕಾರಣದ ವಿಡಿಯೋನೇ ಹೊರತು ಇಲ್ಲ ಇದು ನಿಜವಾಗಿಯೂ ಏನೋ ಆಗ್ಬೇಕು ಅನ್ನೋ ವಿಡಿಯೋ ತರದ್ದು ಅದು ಕಾಣಿಸ್ತಾ ಇಲ್ಲ. ನಿಜವಾಗ್ಲು ಅವರಿಗೆ ಇದು ಆಗ್ಬಾರ್ದಿತ್ತು, ಇಂಥದ್ದೊಂದು ಹೊರಗ್ ಬರಬಾರ್ದಿತ್ತು. ಈ ಹೊರಗ್ ಬಂದು ಸಮಸ್ಯೆ ಆಗಿದೆ. ಈಗ ಹೊರಗ್ ಬರ್ದೇನೆ ಏನಾದ್ರು ಅಲ್ಲೇ ಒಳಗೇನೆ ಏನಾದ್ರು ಇತ್ಯರ್ಥ ಬಹಿರಂಗ ಆಗದೇನೆ ಅಲ್ಲೇ ಇತ್ಯರ್ಥ ಆಗಿದ್ರೆ ಬಹಳ ಆರಾಮಾಗಿ ಇರ್ತಾ ಇದ್ರು. ಅದೇನು ಆ ಕುಂಭಮೇಳ ಸಂದರ್ಭದಲ್ಲೂ ಸಹ ಲೂಟಿ ಆಗಿದೆ, ಅತಿ ಹೆಚ್ಚು ಲೂಟಿ ಆಗಿದೆ ಅನ್ನೋದು ಸಹ ಈಗ ಹೊರ ಬರ್ತಾ ಇರ್ಬೇಕಾದ್ರೆ, ಮತ್ತು ಏನು ಸಣ್ಣ ಸಣ್ಣ ವಿವರಗಳು ಸಹ ಹೊರಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಖ ಮುಚ್ಚಳಕ್ಕೆ ದಾರಿ ಇಲ್ದಂಗಾಗಿದೆ ಬಿಜೆಪಿಗೆ ಮತ್ತು RSSಗೆ. ಹಾಗಾಗಿ ಅವ್ರ ಪ್ರತಿಕ್ರಿಯೆಯನ್ನ ಕೊಡ್ಲೇಬೇಕಾಗಿದೆ. ಇಲ್ಲ, ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಹೊರತುಪಡಿಸಿ ಇದು ಚರ್ಚೆ ಇನ್ನೂ ಜಾಸ್ತಿ ಆಗುತ್ತೆ, ಚರ್ಚೆ ಮುಂದುವರಿಯುತ್ತೆ. ಮತ್ತೆ ಕೇವಲ ವಿರೋಧ ಪಕ್ಷದವರಲ್ಲ, ಸಾಮಾನ್ಯ ಜನನು ಸಹ, ರಾಮ ಭಕ್ತರು ಸಹ, ಅದು ಬಿಜೆಪಿ ಕಾರ್ಯಕರ್ತರು ಸಹ, RSS ಸಹ ಖಂಡಿತವಾಗ್ಲೂ ಮಾತಾಡ್ತಾರೆ.
ಕರೆಕ್ಟ್. ಈಗ ರಾಜಕೀಯ ವಿಚಾರ ಅಲ್ಲ ಇದು ಹೊನ್ನಾಳಿ ಚಂದ್ರಶೇಖರ್ ಅವರೇ. ರಾಜಕೀಯ ಪಕ್ಷಗಳು ಪ್ರಶ್ನೆ ಕೇಳ್ತಿರ್ಬೋದು. ಹಾಗಂತ ಅವರು ಕೂಡ ವ್ಯಕ್ತಿಗತವಾಗಿ ಮನುಷ್ಯರೇ ಆಗಿರ್ತಾರೆ, ಯಾವ್ದೋ ಒಂದು ದೇವರನ್ನ ನಂಬೋರೇ ಆಗಿರ್ತಾರೆ. ಹಂಗಾರೆ ಕಾಂಗ್ರೆಸ್ ನಲ್ಲಿ ಇಲ್ವಾ? ಡಿ ಕೆ ಶಿವಕುಮಾರ್ ಹೋಗ್ ಬಂದಿದಾರಪ್ಪ, ಕುಂಭಮೇಳಕ್ಕೂ ಹೋಗಿದ್ದಾರೆ, ಎಲ್ಲಾ ಕಡೆ ಹೋಗಿದ್ದಾರೆ, ಅಥವಾ ಅನೇಕ ನಾಯಕರುಗಳು ಹೋಗಿದ್ದಾರೆ. ಅಲ್ಲಿ ಇಲ್ವಾ ರಾಮ್ ಭಕ್ತರು ಇಲ್ವಾ? ಕೇಳಬಾರ್ದು, ನೀವು ಪಕ್ಷದಲ್ಲಿ ಇದ್ದೀರಾ ಅನ್ನೋ ಕಾರಣಕ್ಕಾಗಿ ರಾಜಕೀಯ ಅಂತ ಅದನ್ನ ಬದಿಗೆ ಸರಿಸ್ಬಿಟ್ರೆ ನಿಜವಾದ ಇಶ್ಯೂನೇ ಮರೆಯಾಗಿ ಹೋಗುತ್ತಲ್ಲ. ಕ್ರೈಮ್ ಇದೊಂದು ಅಪರಾಧ. ಇದೇನು ಒಂದು ರಾಜಕೀಯವಾದಂತ ಕೃತ್ಯ, ಇಲ್ಲ ಟೀಕೆ ಪ್ರತಿ ಟೀಕೆ ಅಷ್ಟಕ್ಕೆ ನಿಲ್ತಕ್ಕಂಥದ್ದಲ್ಲ, ಒಂದು ಅಪರಾಧ ಕೃತ್ಯ ಆಗಿದೆ. ಅಲ್ಲಿ ಒಂದು ಅಪರಾಧ, ಒಂದು ಹಣವನ್ನ ದೋಚತಕ್ಕಂತ ಕೆಲಸ ಆಗಿದೆ. ಇದಕ್ಕೆ ನಮ್ಮ ನ್ಯಾಯಾಂಗದಲ್ಲಿ, ನಮ್ಮ ಭಾರತ ಸಂವಿಧಾನದಲ್ಲಿ ಖಂಡಿತವಾಗ್ಲೂ ಕ್ಷಮೆ ಇಲ್ಲ. ವಿಚಾರಣೆ ಆಗ್ಬೇಕು, ತಪ್ಪಿತಸ್ಥರ ಸಾಬೀತಾದ್ಮೇಲೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹಾಗಾಗಿ ಇದನ್ನ ಸಮರ್ಥನೆ ಮಾಡ್ತಕ್ಕಂತ ಯಾವ ಕೆಲಸವನ್ನು ಸಹ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮರ್ಥನೆಯ ಬೇರೆ ಬೇರೆ ದಾರಿಯನ್ನ ಹುಡುಕ್ಲಿಕ್ಕೆ RSS ನವರು ಮತ್ತು ಬಿಜೆಪಿಯವರು ಪ್ರಯತ್ನ ಮಾಡಿದ್ರು ಸಹ ಆ ಎಲ್ಲಾ ಸಮರ್ಥನೆಗಳು ಸಹ ವಿಫಲ ಆಗಿದ್ದಾವೆ. ಹಾಗಾಗಿ ಈಗ ಅವರು ಅದನ್ನ ಟೀಕಿಸಲೇಬೇಕಾಗಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ಬೇಕಾಗಿದೆ. ಆದ್ರೆ ಇಷ್ಟು ಮಾತ್ರ ಸಾಕಾಗಲ್ಲ. ದತ್ತಾತ್ರೇಯ ಹೊಸಬಾಳೆ ಅವರು ಪ್ರತಿಕ್ರಿಯೆ ಕೊಟ್ರು ಅನ್ನೋದು ಮಾತ್ರ ಈ ಆಗಿರ್ತಕ್ಕಂತ ಘಟನೆಯ ಪ್ರಮಾಣಕ್ಕೆ, ಮತ್ತು ಅದಕ್ಕಿಂತ ಬಹಳ ಮುಖ್ಯವಾಗಿ ಎಷ್ಟೋ ಜನ ರಾಮ ಮಂದಿರವನ್ನ ನಂಬಿಕೊಂಡು, ರಾಮ ಮಂದಿರವನ್ನ ಮಾಡಿದ್ರಂತ ನಂಬಿಕೊಂಡು ಬಿಜೆಪಿನ ಅಧಿಕಾರಕ್ಕೆ ತಂದ್ರಲ್ಲ, ಅವರ ನಂಬಿಕೆಗೆ ಆದಂತಹ ಘಾಸಿಗೆ ಈ ಏನು ಒಂದು ಸಣ್ಣ ಪ್ರತಿಕ್ರಿಯೆ ಇದೆ, ಇದು ಯಾವ ಮೂಲೆಗೂ ಅಲ್ಲ. ಇದು ಇದಕ್ಕಿಂತ ದೊಡ್ಡ ಒಂದು ಪ್ರತಿಕ್ರಿಯೆ ಬೇಕಾಗುತ್ತೆ, ಕ್ರಮ ಬೇಕಾಗುತ್ತೆ. ನಿಜವಾಗ್ಲೂ ತಪ್ಪಿತಸ್ಥರು ಯಾರನ್ನೂ ಸಹ ಹೊರಬಿಡಬಾರ್ದಿಲ್ಲ. ಚಂಪತ್ರ ಆಗಿರ್ಬೋದು, ಮತ್ತೊಬ್ರೆ ಆಗಿರ್ಬೋದು, ಯಾರನ್ನೂ ಹೊರಬಿಡ್ತಕ್ಕಂತ ಪ್ರಯತ್ನ ಮಾಡ್ಲೇಬಾರ್ದು. ಏನಾದ್ರೂ ಅವ್ರು ಮಾಡಿದ್ರೆ ಅವ್ರು ಇನ್ನಷ್ಟು ಕೆಳಗಿಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಕಾಣ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.